ಬ್ಯಾಲೆಟ್ ಪೇಪರ್ ಬಳಕೆಯ ನಿರ್ಧಾರಕ್ಕೆ ಖಂಡನೆ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ಸೋಲಿಗೆ ಮೊದಲು ಕಾರಣ ಏನು ಅನ್ನೋದನ್ನು ಹುಡುಕಲಿ, ಹತಾಶೆಯಿಂದ ಮತ್ತೆ ಬ್ಯಾಲೆಟ್ ಪೇಪರ್ ತರೋದಲ್ಲ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ರು. ಒಂದು ವ್ಯವಸ್ಥೆಯನ್ನ ಬದಲಿಸೋದು ಸರಿಯಲ್ಲ, ಇದನ್ನೇ ತುಗಲಕ್ ದರ್ಬಾರ್ ಅಂತ ಹೇಳೋದು. ಈ ತರದ ಆಟ ಆಡೋದನ್ನ ಕಾಂಗ್ರೆಸ್ ಬಿಡಬೇಕು ಅಂತ ಹೇಳಿ ಅಶೋಕ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಲೋಕಲಲ್ಲಿ ನಡೆಯುವಂಥ ಎಲೆಕ್ಷನ್ ಇದೆಯಲ್ಲ, ಅದರಲ್ಲಿ EVM ಬದಲಾಗಿ ಬ್ಯಾಲೆಟ್ ಪೇಪರ್ ಬಳಸಬೇಕು ಅನ್ನುವಂಥ ಸರ್ಕಾರದ ನಿರ್ಧಾರ ಆಗಿದೆ. ಸೊ ಹಂಗಾಗಿ ಬ್ಯಾಲೆಟ್ ಪೇಪರ್ ವಿಚಾರವಾಗಿ ಮಾತನಾಡಿದರು. ಕಾಂಗ್ರೆಸ್ ಪಾರ್ಟಿ ಒಂದು ರೀತಿ ತೊಗಲಕ್ಕಿಂತ ಅವನು ಹಂಗೆ ಎಡಬಿಡಂಗಿ, ಅವನು ಇವರು ಒಂಥರ ಎಡಬಿಡಂಗಿ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ತಂದಿದ್ದೇನು ಅಟಲ್ ಬಿಹಾರಿ ವಾಜಪೇಯಿ ತಂದ್ರ, ರಾಜೀವ್ ಗಾಂಧಿ ತಂದಿದ್ದು. ರಾಜೀವ್ ಗಾಂಧಿ ಮೇಲೇನೆ ನಂಬಿಕೆ ಕಳ್ಕೊಂಬಿಟ್ಟಿದ್ದೀರಾ ಅಂದ್ರೆ ಯಾಕೆ ತಂದ್ರಿ ಇವಾಗ? ಈಗ ಮತ್ತೆ ದೇಶದ ಜನ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ಗೆ ಅಕ್ಸೆಪ್ಟ್ ಮಾಡಿದ್ದಾರೆ. ಕೋರ್ಟ್ಗಳು ದೃಢೀಕರಣ ಮಾಡಿದೆ, ನಮ್ಮೆಲ್ಲ ಕೋರ್ಟ್ಗಳು. ಕಾಂಗ್ರೆಸ್ ಸತತವಾಗಿ ಸೋಲ್ತಾ ಇರೋದ್ರಿಂದ ಆ ಸೋಲಿಗೆ ಕಾರಣ ಏನೋ ಹುಡ್ಕೋದು ಬಿಟ್ಬಿಟ್ಟು ಆ ಲೀಡರ್ಶಿಪ್ ಇಲ್ದಿರ ಸೋಲ್ತಾ ಇದ್ದಾರೆ ಅನ್ನೋದು ಈಗಾಗಲೇ ಕಾಂಗ್ರೆಸ್ ನಾಯಕರೇ, ಹಲವಾರು ನಾಯಕರು, ಕೇಂದ್ರದ ನಾಯಕರು, ಕಾಂಗ್ರೆಸ್ ನಾಯಕರು ತಿರುಗಿ ಬಿದ್ದಿದ್ದಾರೆ. ಅದನ್ನು ಸರಿಪಡಿಸ್ಕೊಳಕ್ಕೆ ಯೋಗ್ಯತೆ ಇಲ್ಲ. ಈಗ ಮತ್ತೆ ಬ್ಯಾಲೆಟ್ ಪೇಪರು ಅಂದರೆ ಜನಕ್ಕೆ ಕನ್ಫ್ಯೂಸ್ ಮಾಡ್ತಾರೆ. ಮತ್ತೆ MLA ಎಲೆಕ್ಷನ್ನು, MP ಎಲೆಕ್ಷನ್ ಇವರೇನು ನಡೆಸಲ್ಲ, ಅದು ಕೇಂದ್ರದ ಚುನಾವಣೆ ಆಯೋಗ ನಡೆಸ. ಜನ